ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ಶುಭವಾಗಲಿ. ಬಹಳ ಸಂತೋಷ. ನಾನು ಶುಭ ಹಾರೈಸುವುದಷ್ಟೇ ಮಾಡಬಲ್ಲೆ, ಯಾಕಂದರೆ ತುಂಬ ಗಂಟ ಮಾತ್ರ ಬೆಳ್ಳಗಾಗಿದೆ. ನಾನಿನ್ನೂ ಕೂಡ ಚಿರ ಯುವಕ, ಇನ್ನೂ ಸಣ್ಣ ಹುಡುಗ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಿಯೋದಿದೆ. ಇಂಥ ಹಿರಿಯರ ಮಧ್ಯದಲ್ಲಿ ಕಿರಿಯನಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸುಕುಮಾರ್ ಸಾರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸುಲೋಚನಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಿರಿಯ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಪೊಲೀಸ್ ವೃತ್ತಿಯಲ್ಲಿ ಇದ್ಕೊಂಡು ಅಲ್ಲಿ ಸಾಕಷ್ಟು ವಿಷಯಗಳನ್ನು, ಕ್ರೈಮು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ತಿಳಿದು ಕೂಡ ಚಿತ್ರರಂಗದ ಮೇಲೆ ಆಸಕ್ತಿ ಇಟ್ಟು ಒಂದು ಹೊಸ ಸಂದೇಶವನ್ನು ಕೊಡೋ ರೀತಿಯಲ್ಲಿ ಒಂದು ಹೊಸ ಪ್ರತಿಭೆ, ಅಂದರೆ ಆಲ್ರೆಡಿ ಟಿ ವಿ ಜಗತ್ತಲ್ಲಿ ಮನೆ ಮಾತಾಗಿರುವಂಥ ಒಬ್ಬ ಕಲಾವಿದೆಯನ್ನು ಕರೆದಿ ಅವರನ್ನ ಮುಖ್ಯ ಭೂಮಿಕೆಯಲ್ಲಿ ಕಿಲಾಡಿ ಮೇಘ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡಿದ್ದೀನಿ. ಹಿರಿಯ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ದೀನಿ. ಭಾಳ ಖುಷಿಯಾಗುತ್ತೆ. ಕೆಲಸ ಇಲ್ಲದೆ ಕೆಲಸ ಬೇರೆ ಬೇರೆ ಕೆಲಸಗಳು, ಅವ್ರು ಸಾಥ್ ತುಂಬ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ನಾನು ಕೂಡ ಬೇರೆ ಕೆಲಸ ಮಾಡ್ತೀನಿ. ಆದರೆ ಸಂಜೆ ಎಲ್ಲ ಮುಗಿಸಿ ದಿಂಬಿಗೆ ತಲೆ ಕೊಟ್ಟಾಗ ಇವತ್ತು ಬಣ್ಣ ಹಚ್ಚಿಲ್ವಲ್ವ ಅನ್ನೋ ಒಂದು ಕೊರಗು ಖಂಡಿತ ಕಲಾವಿದರಿಗೆ ಇದ್ದೇ ಇರುತ್ತೆ. ಸತತ ಒಂದು 8 ವರ್ಷ ಅದನ್ನು ಅನುಭವಿಸಿದ್ದೀನಿ. ಅದಾದಮೇಲೆ ನಮಗೆ ನಾವೇ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ ರೆಡಿಯಾಗಿ ನಾವು ಮತ್ತೆ ಪುಟಿದೇಳುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕಿಲಾಡಿ ಮೇಘ ಒಳ್ಳೆ ಪ್ರಯತ್ನ ಆಗಲಿ. ನಾವು ಯಾವ ಸಿನಿಮಾನು ನಾವು ಈಗ ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ಹೊಸ ಅಲೆ ಚಿತ್ರಗಳು ಬರ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿದೆ, ಟೀಸರ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋಲ್ಲ. ಅದು ಚೆನ್ನಾಗಿಲ್ಲ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ಈಗಿನ ಆಯಾಮದಲ್ಲಿ ನಿರ್ದೇಶಕರು ಕಂಡಂಥ ಕನಸನ್ನು ಅವರು ಒಂದು ತುಣುಕಾಗಿ ತೋರಿಸಿದ್ದಾರೆ. ಸಂಪೂರ್ಣ ಚಿತ್ರ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ. ಕಂಠದಾರ ಕಲಾವಿದರಾಗಿ ಇದ್ದಂಥ ನಿರ್ದೇಶಕರಾಗಿ ಪ್ರಮೋಷನ್ ತಗೊಂಡಿದ್ದೀರಿ, ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಿರ್ಮಾಪಕರಿಗೆ ಯಶಸ್ವಿ ಆಗಲಿ. ಕೃಷ್ಣೇಗೌಡರಂಥ ಲೀಡರ್, ಹೋರಾಟಗಾರರು, ಕಲಾವಿದರ ಪರವಾಗಿ, ಕನ್ನಡ ನಿರ್ಮಾಪಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂಥ ಕೃಷ್ಣೇಗೌಡರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಕಿಲಾಡಿ ಮೇಘ ಚಿತ್ರವನ್ನು ನೀವೆಲ್ಲರೂ ಕೂಡ ವೀಕ್ಷಿಸಿ, ಅವರಿಗೆ ಸಪೋರ್ಟ್ ಮಾಡಿ. ಸುಕುಮಾರ್ ಅವರಿಗೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂಥ ಪ್ರೋತ್ಸಾಹ ಇರಲಿ. ಒಂದು ಸಿನಿಮಾ ಸೋತ್ರೆ ಮತ್ತೆ ಈ ಕಡೆ ಯಾರೂ ಬರಲ್ಲ. ಅದು ಹಾಕಿರೋ ಬಂಡವಾಳ ವಾಪಸ್ ಬರದೇ ಇದ್ರೆ ಸಾಕಪ್ಪ ಸಿನಿಮಾ ಸಹವಾಸ ಅಂತ ಕೇಳಿ ಕೇಳಿ ಸಾಕಾಗಿದೆ. ಸಾರು ಹೇಳ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾಗೆ ಜನನೇ ಬರ್ತಾ ಇಲ್ಲ. ಒಂದು ಸಿನಿಮಾಗೆ ಜನ ಬರ್ತಾ ಇಲ್ಲ, ಯಾಕಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಸಿನಿಮಾಗಳು ಬರಬೇಕಾಗಿದೆ. ಜನರನ್ನ ಅಟ್ರಾಕ್ಟ್ ಮಾಡೋ ಸಿನಿಮಾಗಳು ಬೇಕಾಗಿದೆ. ಸರ್ ನನಗೆ ಶುಭವನ್ನು ಕೋರಿದ್ರು, ಒಳ್ಳೊಳ್ಳೆ ಪ್ರಯತ್ನ ಸಿನಿಮಾ ಬರಲಿ ಅಂತ. ಬರೋ ವರ್ಷ ಇಷ್ಟೊತ್ತಿಗೆ ಸ್ಪರ್ಶ ಅನ್ನೋ ಒಂದು ವಿಶೇಷವಾದ ಚಿತ್ರದ ಮೂಲಕ ನನ್ನ ನಿರ್ಮಾಣ ಸಂಸ್ಥೆಯಿಂದ ಚಿತ್ರಕಥೆ ಮತ್ತು ಕತೆ ನಾನೇ ಬರೆದು ನಿರ್ದೇಶನ ನಮ್ಮ ಸ್ನೇಹಿತರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸದ್ಯದಲ್ಲೇ ಅದನ್ನು ತೆರೆಗೆ ತರ್ತೀವಿ. ಈ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ. ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.